ತುಮಕೂರಿನ ಕಲ್ಪತರು ಬಡಾವಣೆಯಲ್ಲಿ ಬಿದ್ದಿದೆ ರಾಶಿ ರಾಶಿ ಕಸ. ಬಡಾವಣೆಯಲ್ಲಿ ಹಾಸ್ಟೆಲ್ ಇದ್ರೂ ಕಸ ಎತ್ತದ ಪಾಲಿಕೆ ಸಿಬ್ಬಂದಿ. ಎಸ್, ತುಮಕೂರು ನಗರ ಶೈಕ್ಷಣಿಕ ನಗರಿ, ಎಜುಕೇಷನ್ ಸಿಟಿ ಅಂತ ಹೆಸರುವಾಸಿಯಾಗಿದೆ. ಆದರೆ ತುಮಕೂರು ಅದೆಷ್ಟೇ ಅಭಿವೃದ್ಧಿಯಾಗಿದ್ರೂ ಕೂಡ ನಗರದಲ್ಲಿ ಕಸದ ಸಮಸ್ಯೆ ಮಾತ್ರ ಕಡಿಮೆಯಾಗ್ತಾನೆ ಇಲ್ಲ. ಇತ್ತ ಕಸ ಹಾಕುವವರಿಗೆ ಪಾಲಿಕೆ ದಂಡ ವಿಧಿಸ್ತಾ ಇದ್ರು. ತುಮಕೂರಿನ ಹಲವೆಡೆ ರಾಶಿ ರಾಶಿ ಕಸ ಬಿದ್ದಿರೋದ್ರಿಂದ ತುಮಕೂರು ನಿಜವಾಗಿಯೂ ಸ್ಮಾರ್ಟ್ ಸಿಟಿಯೋ ಅಥವಾ ಕಸದ ಸಿಟಿಯೋ ಎನ್ನುವ ಅನುಮಾನ ಶುರುವಾಗಿದೆ. ಹೌದು, ನಗರದ ಕಲ್ಪತರು ಬಡಾವಣೆಯ ಅಂಬೇಡ್ಕರ್ ಮುಖ್ಯ ರಸ್ತೆಯಲ್ಲಿ ಕಸದ ಸಮಸ್ಯೆ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈ ಕಸದಿಂದ ನಾಯಿ ಹಂದಿಗಳ ಕಾಟ ಕೂಡ ಹೆಚ್ಚಾಗ್ತಾ ಇದೆ. ಅಲ್ಲದೆ ಕಸದಿಂದ ದುರ್ವಾಸನೆ ಬರ್ತಾ ಇದ್ರು ಪಾಲಿಕೆಯವರು ಮಾತ್ರ ಅಲ್ಲಿ ಬಿದ್ದಿರುವ ಕಸ ತೆಗಿತಾ ಇಲ್ಲ. ಇನ್ನು ಸುತ್ತಮುತ್ತ ವಾಸವಿರುವ ನಿವಾಸಿಗಳೇ ಕಸವನ್ನ ತಂದು ಇಲ್ಲಿ ಸುರಿತಾ ಇರೋದ್ರಿಂದ ಕಸದ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಇನ್ನು ಈ ರಸ್ತೆಯ ಪಕ್ಕದಲ್ಲೇ ಹಾಸ್ಟೆಲ್ ಇದ್ದು ಪ್ರತಿನಿತ್ಯ ನೂರಾರು ವಿದ್ಯಾರ್ಥಿಗಳು ಸಂಚರಿಸುತ್ತಾರೆ. ಆದ್ರೆ ಇಲ್ಲಿನ ಕಸವನ್ನ ಎತ್ತದೆ ಬೆಂಕಿ ಹಾಕಿ ಸುಟ್ಟಾಗಿರೋದ್ರಿಂದ ಹೊಗೆ ಹರಡಿ ಹಾಸ್ಟೆಲ್ ಒಳಗೆ ಆವರಿಸ್ತಾ ಇದೆ. ಇದರಿಂದ ವಿದ್ಯಾರ್ಥಿಗಳಿಗೂ ತೊಂದರೆ ಉಂಟಾಗ್ತಾ ಇದೆ. ಇನ್ನು ಇಲ್ಲಿ ಸಾಕಷ್ಟು ಕಸದ ಸಮಸ್ಯೆ ಇದ್ರೂ ಕೂಡ ಪಾಲಿಕೆಯ ಸಿಬ್ಬಂದಿಗಳು ಕಸವನ್ನ ತೆರವು ಮಾಡುವ ಕೆಲಸ ಮಾಡ್ತಾ ಇಲ್ಲ. ಸುಮ್ನೆ ಸ್ಮಾರ್ಟ್ ಸಿಟಿ ಅಂತಾರಷ್ಟೇ, ಕಸವನ್ನ ಎತ್ತಲು ಪಾಲಿಕೆಯವರು ಬರೋದೇ ಇಲ್ಲ. ಬಂದ್ರೂ ಕೂಡ ಕಸ ಎತ್ತದೆ ಸುಟ್ಟಾಕ್ತಾರೆ ಅಂತ ಸ್ಥಳೀಯರು ಪಾಲಿಕೆ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ತುಮಕೂರು ನಗರದ ವಾರ್ಡ್ ನಂಬರ್ 11 ಕಲ್ಪತರು ಬಡಾವಣೆ ಡಾಕ್ಟರ್ BR ಅಂಬೇಡ್ಕರ್ ರಸ್ತೆಯಲ್ಲಿ ಪ್ರತಿನಿತ್ಯವೂ ಕೂಡ ಕಸದ ಸಮಸ್ಯೆ ಹೆಚ್ಚಾಗ್ತಾ ಇರುವಂತದ್ದು ನೀವು ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗಬಹುದು. ಕಲ್ಪತರು ಬಡಾವಣೆಯ ಡಾಕ್ಟರ್ BR ಅಂಬೇಡ್ಕರ್ ರಸ್ತೆಯಲ್ಲಿ ಪ್ರತಿನಿತ್ಯವೂ ಕೂಡ ಇಲ್ಲಿನ ಸ್ಥಳೀಯರೇ ಇಲ್ಲಿ ಕಸವನ್ನ ಸುರಿದು ಹೋಗ್ತಾ ಇರೋದ್ರಿಂದ ಇಲ್ಲಿ ಓಡಾಡುವಂತಹ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಪ್ರತಿನಿತ್ಯವೂ ಕೂಡ ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳು ಹಾಗೂ ಆರೋಗ್ಯ ಅಧಿಕಾರಿಗಳು ಈ ಕಡೆ ಬಂದು ನೋಡ್ತಾ ಇದ್ದಾರೋ ಇಲ್ವೋ ಅನ್ನೋದು ನಮಗೆ ಅನುಮಾನವಾಗಿ ಕಾಡ್ತಾ ಇದೆ. ಯಾಕಪ್ಪ ಅಂದ್ರೆ ಪ್ರತಿನಿತ್ಯವೂ ಕೂಡ ಇಷ್ಟೆಲ್ಲ ಕಸ ಬಿದ್ದಿದ್ರು ಕೂಡ ಇಲ್ಲಿ ಪ್ರತಿನಿತ್ಯ ಕಸವನ್ನ ಎತ್ತಲಾಗ್ತಾ ಇಲ್ಲ. ಬದಲಾಗಿ ಕಸಕ್ಕೆ ಇಲ್ಲಿಯೇ ಬೆಂಕಿ ಇಟ್ಟು ಸುಡುವ ಕೆಲಸ ಆಗ್ತಾ ಇದೆ. ಇದರಿಂದ ಹೋಗೆ ಪಕ್ಕದಲ್ಲಿ ಬಾಯ್ಸ್ ಹಾಸ್ಟೆಲ್ ಇದೆ, ಇದು ಇಲ್ಲಿ ಬೆಂಕಿಯನ್ನ ಇಡ್ತಾ ಇರೋದ್ರಿಂದ ಎಲ್ಲವೂ ಕೂಡ ಬಾಯ್ಸ್ ಹಾಸ್ಟೆಲ್ ಮೇಲೆ ಪರಿಣಾಮವನ್ನ ಬೀರ್ತಾ ಇದೆ. ಪ್ರತಿನಿತ್ಯವೂ ಕೂಡ ಇಲ್ಲಿ ಕಸವನ್ನ ಎತ್ತದೆ ಇಲ್ಲಿ ಸುಟ್ಟಾಗ್ತಾ ಇರೋದು ಪಕ್ಕದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ಮತ್ತು ಇಲ್ಲಿ ಪ್ರತಿನಿತ್ಯ ಜಾಸ್ತಿ ಕಸ ಬೀಳ್ತಾ ಇರೋದ್ರಿಂದ ಹಂದಿ ನಾಯಿಗಳ ಕಾಟವು ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಇಲ್ಲಿ ಸಾರ್ವಜನಿಕರಿಗೆ ಕಸದಿಂದ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ರು ಕೂಡ ಪಾಲಿಕೆಯ ಸಿಬ್ಬಂದಿಗಳಾಗ್ಲಿ ಆರೋಗ್ಯ ಅಧಿಕಾರಿಗಳಾಗ್ಲಿ ಪ್ರತಿನಿತ್ಯ ಇಲ್ಲಿಗೆ ಬಂದು ಏನಾಗ್ತಾ ಇದೆ ಅನ್ನೋದನ್ನ ಮಾತ್ರ ಸರಿಪಡಿಸ್ತಾ ಇಲ್ಲ. ಇಲ್ಲಿ ಆಗ್ತಾ ಇರೋ ತೊಂದರೆನೂ ಕೂಡ ಸರಿಪಡಿಸ್ತಾ ಇಲ್ಲ. ಇನ್ನು ಪಕ್ಕದಲ್ಲಿ ಹಾಸ್ಟೆಲ್ ಕೂಡ ಇದೆ. ಹಾಸ್ಟೆಲ್ ಮೇಲೆ ಈ ಕಸದಿಂದ ದುಷ್ಪರಿಣಾಮ ಬೀರ್ತಾ ಇರುವಂತದ್ದು ನಿಜಕ್ಕೂ ಕೂಡ ಸತ್ಯ. ಯಾಕಪ್ಪ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಕಸವನ್ನ ಎತ್ತುವ ಮೂಲಕ ಸರಿಪಡಿಸಬೇಕಾಗಿದ್ದಂತ ತೊಂದರೆಯನ್ನ ಇಲ್ಲಿಯೇ ಬೆಂಕಿಯನ್ನ ಇಡ್ತಾ ಇದ್ದಾರೆ. ಇಲ್ಲಿ ಬೆಂಕಿ ಇಟ್ಟರೆ ಎಲ್ಲ ಹೊಗೆ ಕೂಡ ಹಾಸ್ಟೆಲ್ ಒಳಗಡೆ ಹೋಗ್ತಾ ಇದೆ. ಇದರಿಂದ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ತೊಂದರೆ ಆಗ್ತಾ ಇದೆ. ಇನ್ನು ಸ್ಥಳೀಯರೇ ಇಲ್ಲಿ ಕಸವನ್ನ ಹಾಕ್ತಾ ಇರುವಂತದ್ದು, ಗಾಡಿಗಳಿಗೆ ಅವರು ಕೂಡ ಆಗ್ತಾ ಇಲ್ಲ. ಇನ್ನು ರಸ್ತೆ ಬದಿಯಲ್ಲಿ ಬಿದ್ದಿದ್ದಂತ ಕಸವನ್ನ ಎತ್ತಬೇಕಾಗಿದ್ದಂತ ಪಾಲಿಕೆಯ ಸಿಬ್ಬಂದಿಗಳು ಕೂಡ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ. ಇದರಿಂದ ನಾಯಿ ಹಂದಿಗಳ ಕಾಟವು ಕೂಡ ಹೆಚ್ಚಾಗಿರುವಂತದ್ದು. ಸರ್, ಇಲ್ಲಿ ಎಷ್ಟು ದಿನಕ್ಕೊಂದ್ಸತಿ ಕಸ ಈ ರೀತಿಯಾಗಿ ಬೀಳುತ್ತೆ ಸರ್? ಇಲ್ಲಿ ಡೈಲಿ ಬೀಳುತ್ತೆ, ಡೈಲಿ. ಇವಾಗಲೇ ಎಷ್ಟ ಪರವಾಗಿಲ್ಲ, ಡೈಲಿ ನೋಡ್ಬೇಕು ನೀವು. ಹಂದಿ ನಾಯಿ ಈ ಕಸ ಇರೋದ್ರಲ್ಲಿ ವಲಸೆ ಒಳಗಾಗಿ ತಂದಾಕ್ತಾರೆ ಇಲ್ಲಿ. ಅದರಿಂದ ಇಲ್ಲ ಓಡಾಡಕ್ಕೆ ಆಗಲ್ಲ. ಪಾಲಿಕೆಯವರು ಬರಲ್ವಾ ಅಂತ? ಪಾಲಿಕೆಯವ್ರು ಬಂದಿದ್ರೆ ಇಷ್ಟೊಂದು ಗಲೀಜೆಲ್ಲ ಆಗಿರೋದು, ಹೌದಾ ಅಲ್ವಾ? ಪಾಲಿಕೆಯವ್ರು ಬಂದಿದ್ರೆ ಇಷ್ಟೊಂದು ಗಲೀಜೆಲ್ಲ ಆಗಿರೋದು. ಪಾಲಿಕೆಯವರು ಈಗ ಇದೆಲ್ಲ ಬೇಕಾಗಿರೋದು ಪಾಲಿಕೆಯವ್ರಿಗೆ. ಅವರೇ ಸರಿ ಇಲ್ಲ ಅಂದಮೇಲೆ ನಗರ ಹೆಂಗಿರುತ್ತೆ? ಅವರೇ ಸ್ವಚ್ಛತೆ ಮಾಡ್ಬೇಕು ತಾನೆ. ನೋಡ್ರೆ ಹೆಂಗಾಗಿದೆ. ಕಸವನ್ನ ಇಲ್ಲಿ ಎತ್ಕೊಂಡು ಹೋಗೋ ಬದಲು ಸುಡ್ತಾ ಇದ್ದಾರೆ. ಹೌದು, ಇಲ್ಲೆಲ್ಲ ಸುಡ್ತಾ ಇರೋದೇ ಕೆಲಸ. ಏನು ಎತ್ಕೊಂಡು ಒಂಚೂರು ಮುಟ್ಟ ನೋಡಿ ಕವರ್ಗಳೆಲ್ಲ ಇಟ್ಟಾಡ್ತಾ ಇರೋದು. ಈ ತರ ಮಾಡಿದ್ರೆ ನಗರ ಎಲ್ಲಿ ಅಭಿವೃದ್ಧಿ ಆಗುತ್ತೆ ಹೇಳಿ ಸರ್ ನೀವು? ಸ್ಮಾರ್ಟ್ ಸಿಟಿ ಅಷ್ಟೇ ಕೊಟ್ಟಿರೋದು, ಇನ್ನು ಆಗಿಲ್ಲ. ಈ ತರ ಇದ್ದಾಗ ಸ್ಮಾರ್ಟ್ ಸಿಟಿ ಎಲ್ಲ ಆಗುತ್ತೆ, ಹೌದಾ ಅಲ್ವಾ? ತುಮಕೂರ್ನ ಕ್ಲೀನ್ ಆಗಿ ಇಡ್ತೀವಿ, ಕ್ಲೀನ್ ಸಿಟಿ ತುಮಕೂರು ಅಂತಾರೆ. ಕ್ಲೀನ್ ಸಿಟಿ ನೀವೇ ನೋಡ್ತಾ ಇದ್ದೀರಲ್ಲ, ಬೇರೆ ಯಾರು ನೋಡೋದ್ ಬೇಡ, ನೀವೇ ನೋಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀರಲ್ಲ ಪಬ್ಲಿಕ್ಕಿಗೆ ಈ ತರ ಆಗಿದೆ ಅಂತ, ಹೌದಾ ಅಲ್ವಾ? ಒಟ್ಟಿನಲ್ಲಿ ಬರ್ತಾ ಇಲ್ಲ ಸಿಬ್ಬಂದಿಗಳಿಗೆ. ಸಿಬ್ಬಂದಿನೂ ಬರ್ತಾ ಇಲ್ಲ, ಯಾರು ಬರ್ತಾ ಇಲ್ಲ. ನೋಡಿ ಸರ್ ನೀವೇನೆ, ಇವತ್ತು ಎಷ್ಟ ಕಮ್ಮಿ ಐತಿ, ಎಲ್ಲ ಸುಟ್ಟಾಕವ್ರೆ. ಅದೇ ಜನಗಳ ಸುಟ್ಟಾಕವ್ರು ನೋಡ್ಲಾರ್ದಕ್ಕೆ. ಪಾಲಿಕೆ ಅಧಿಕಾರಿಗಳಿಗೆ ಏನ್ ಹೇಳ್ತೀರಾ ಸರ್? ಏನ್ ಹೇಳ್ತಾರೋ ಗೊತ್ತಿಲ್ಲ. ಇಲ್ಲಿರೋರು ಯಾರು ಹೇಳ್ಬೇಕು, ಇಲ್ಲ ಅಂದ್ರೆ ಇವ್ರು ಹೇಳ್ಬೇಕು. ಯಾರು ಈ ಗೆದ್ದಿರೋರು, ಹೌದಾ ಅಲ್ವಾ?
ಅಲ್ಲ ಏನ್ ಸಜೆಷನ್ ಕೊಡ್ತೀರಾ ನೀವು ಕಸ ಕಂಟ್ರೋಲ್ ಮಾಡೋದಕ್ಕೆ ಪಾಲಿಕೆಗೆ? ಏನ್ ಸಜೆಷನ್ ಕೊಡ್ತಾರೆ ಅಂತ ಅವರೇ ತಿಳ್ಕೊಬೇಕು, ಯಾರು ಪಾಲಿಕೆಯರೇ ತಿಳ್ಕೊಬೇಕು. ಬೇರೆ ನಾವೇನು ಹೇಳಂಗಿಲ್ಲ, ಅವರೇ ಇರ್ಬೇಕಾದ್ರೆ ಅವ್ರು ತಿಳ್ಕೊಬೇಕಲ್ವ. ಈ ಥರ ಆಗಿದೆ, ಈ ಥರ ಆಗಿದೆ. ಈಗ ಸ್ವಚ್ಛತೆ, ಈಗ ಮುನ್ಸಿಪಲಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ತಾನೆ, ನೋಡಬೇಕಲ್ವ ಎಲ್ಲಿ ಏನಾಗಿದೆ, ಯಾವ ಥರ ಆಗಿದೆ ಎಲ್ಲ ನೋಡ್ಬೇಕು ತಾನೆ. ಅವರೇ ನೋಡಲಿಲ್ಲ ಅಂದರೆ ಜನ ಇನ್ನೇ ಮಾಡ್ತಾರೆ. ಸಮಸ್ಯೆ ಆಗ್ತಾ ಇರೋದು ಸಮಸ್ಯೆ ಆಗೋದು ಸಹಜ. ಇಲ್ಲಿ ಅಂತಲ್ಲ, ಎಲ್ಲ ಕಡೆನೂ ಇದೇ ಥರನೇ ಆಗಿರ್ತದೆ. ನಿಮ್ಮ ಹೆಸರು ಸರ್? ಲಕ್ಷ್ಮೀನಾರಾಯಣ. ಒಟ್ಟಿನಲ್ಲಿ ಸಾರ್ವಜನಿಕರು ಹೇಳ್ತಾ ಇರೋದೇನಪ್ಪಾ ಅಂತಂದ್ರೆ ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳು ಸರಿಯಾಗಿ ಕರ್ತವ್ಯ ನಿರ್ವಹಿಸದೇ ಇರೋದ್ರಿಂದನೇ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅಂತ ಸಾರ್ವಜನಿಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನಾದರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತುಮಕೂರಿನಲ್ಲಿ ಕಸದ ಸಮಸ್ಯೆಯನ್ನ ಕಡಿಮೆ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.